ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಸ್ನೇಹ ಬಡ್ದಾಳ್. ಇಂದಿನ ಮುಖ್ಯಾಂಶಗಳು. ದೇವೇಗೌಡರ ಕುರಿತು ಮೋದಿ ಹೊಗಳಿಕೆಗೆ ತಿರುಗೇಟು ನೀಡಿದ ಕುಮಾರಸ್ವಾಮಿ. 2014ರ ಲೋಕಸಭಾ ಚುನಾವಣಾ ವೇಳೆ ದೇವೇಗೌಡರನ್ನು ವೃದ್ಧಾಶ್ರಮಕ್ಕೆ ಕಳಿಸುತ್ತೇನೆಂದ ಪ್ರಧಾನಿ ಮೋದಿ. ಕನ್ನಡ ಸಂಘದ ಉದ್ಘಾಟನಾ ಕಾರ್ಯಕ್ರಮ. ಕನ್ನಡ ನಮ್ಮ ಜೀವದ ಭಾಷೆ, ಅಂದರೆ ಉಸಿರಿನ ಭಾಷೆಯಾಗಿದೆ. ಕನ್ನಡದಲ್ಲಿಯೇ ನಾವು ವ್ಯವಹಾರ ಮಾಡುವುದರಿಂದ ನಿಜಕ್ಕೂ ಕನ್ನಡ ಉಳಿಯುತ್ತದೆ. ಎಂಬಿ ಪಾಟೀಲ್ ಬೆಂಬಲ ವ್ಯಕ್ತಪಡಿಸಿದ ಅಖಿಲ ಕರ್ನಾಟಕ ಅಂಬಿಗರ ಚೌಡಯ್ಯ ಮಹಾಸಭಾ. ಹಿಂದಿನ ಸರ್ಕಾರಗಳು ನಮ್ಮ ಸಮಾಜವನ್ನು ನಿರ್ಲಕ್ಷಿಸುತ್ತಾ ಬಂದಿವೆ, ಆದರೆ ಎಂಬಿ ಪಾಟೀಲರಿಗೆ ನಮ್ಮ ಬೆಂಬಲ. ಸುದ್ದಿಗಳ ವಿವರ. ವಿಜಯಪುರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮಾಧ್ಯಮದವರೊಂದಿಗೆ ಮಾತನಾಡಿ, ದೇವೇಗೌಡರ ಕುರಿತು ಅನುಕಂಪದಿಂದ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಗೆ ತಿರುಗೇಟು ನೀಡಿ 2014ರ ಲೋಕಸಭಾ ಚುನಾವಣಾ ವೇಳೆ ದೇವೇಗೌಡರನ್ನು ವೃದ್ಧಾಶ್ರಮಕ್ಕೆ ಕಳಿಸುತ್ತೇನೆಂದು ಪ್ರಧಾನಿ ಮೋದಿ ಹೇಳಿದ್ದರು. ಈಗೇಕೆ ದೇವೇಗೌಡರ ಬಗ್ಗೆ ಅನುಕಂಪ ಬಂತು ತಿಳಿಯದು. ಮೋದಿಯವರು ದೇವೇಗೌಡರ ಬಗ್ಗೆ ಹೊಗಳುತ್ತಾ ಹೋಗುತ್ತಾ ಇದ್ದಾರೆ. ರಾಜ್ಯದ ಜನತೆ ಈಗಾಗಲೇ 2 ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಮೋದಿಯವರ ಪದಪುಂಜಗಳು ಎಲ್ಲರಲ್ಲಿ ಗೊಂದಲ ಸೃಷ್ಟಿ ಮಾಡಲು ಬಿಟ್ಟಿದ್ದಾರೆ. ಮೋದಿಯವರು ನನಗೆ ಬೌಲಿಂಗ್ ಮಾಡಲಿಕ್ಕೆ ಆಗಲ್ಲ ಎಂದು ಟಾಂಗ್ ಕೊಟ್ಟರು. ಉತ್ತರ ಕರ್ನಾಟಕದ ಭಾಗದ ಹಲವಾರು ಹಳ್ಳಿಗಳು ಜಲಾವೃತವಾಗಿರತಕ್ಕಂಥ ಇದೇ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಹಲವಾರು ಹಳ್ಳಿಗಳು ಜಲಾವೃತವಾಯಿತು. ಬೆಳೆದಂಥ ಬೆಳೆ ನಾಶ ಆಯಿತು. ಅವತ್ತು ಯಡಿಯೂರಪ್ಪನವರಿಗೆ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಒತ್ತಾಯ ಆಯಿತು. ಸಾಲ ಮನ್ನಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನನಗೆ ರಿಸರ್ವ್ ಬ್ಯಾಂಕ್ನವರು ಎತ್ತರ ಕೊಟ್ಟಿಲ್ಲ, ಯಾವ ಕಾರಣಕ್ಕೂ ಸಾಲ ಮನ್ನಾ ಮಾಡೋಕ್ಕಾಗಲ್ಲ. ಅಧಿಕಾರದಲ್ಲಿದ್ದ 3 ವರ್ಷದಲ್ಲಿ ಈಗ ಅವರಿಗೆ ರೈತರ ಬಗ್ಗೆ ಕನಿಕರ ಬಂತು. ಈಗ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಯಡಿಯೂರಪ್ಪನವರು ಇಷ್ಟು ವರ್ಷ ಆದ ನರೇಂದ್ರ ಮೋದಿ ಅವರನ್ನು ನಾನು ಇಲ್ಲಿಯವರೆಗೆ ಭೇಟಿ ಮಾಡಿದ್ದು. ಅವರು ಪ್ರಧಾನಮಂತ್ರಿಗಳೇನಿದ್ದಾರೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ ಹೊರತು ರಾಜಕೀಯವಾಗಿ ಅವರ ಜೊತೆಯಲ್ಲಿ ನಾನು ಈ ಕ್ಷಣದವರೆಗೆ ಯಾವುದೇ ವಿಷಯಗಳನ್ನು ಪ್ರಸ್ತಾಪ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯದ ಜನತೆಯ ಸಮಸ್ಯೆಗಳಿದ್ದಾಗ ಹೋಗಿ ಭೇಟಿ ಮಾಡಿ ಅವರಿಗೆ ಈ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಹೇಳಲಿಕ್ಕೆ ಹೋಗಿದ್ದಾರೆ. ಸಿಂದಗಿ ಶ್ರೀ ಪದ್ಮರಾಜ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 2017-18ನೇ ಸಾಲಿನ ಕನ್ನಡ ಸಂಘದ ಉದ್ಘಾಟನಾ ಸಮಾರಂಭವನ್ನು ಕಸಾಪ ಅಧ್ಯಕ್ಷ ಎಸ್ ಬಿ ಚೌಧರಿ ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅಂಕಣಕಾರ ಮಂಜುನಾಥ ಜುನಗೊಂಡ್ ಅತಿಥಿ ಉಪನ್ಯಾಸ ನೀಡಿ, ಕನ್ನಡ ಉಳಿವಿಗೆ ನಾವೆಲ್ಲ ಕನ್ನಡದಲ್ಲಿಯೇ ಮಾತನಾಡಬೇಕು. ಕನ್ನಡ ನಮ್ಮ ಜೀವದ ಭಾಷೆ, ಉಸಿರಿನ ಭಾಷೆಯಾಗಿದೆ. ಕನ್ನಡದಲ್ಲಿಯೇ ನಾವು ವ್ಯವಹಾರ ಮಾಡುವುದರಿಂದ ನಿಜಕ್ಕೂ ಕನ್ನಡ ಉಳಿಯುತ್ತದೆ ಎಂದು ತಮ್ಮ ಕಳಕಳಿ ವ್ಯಕ್ತಪಡಿಸಿದರು. ದಿನದು ದೇವರ ಚಿತ್ತ ನಾ ತಡೆಯಲಾರೆ ಅದು ಯಾಕ ನೋಡತಿ ಮತ್ತ ಮತ್ತ ನೀ ಇದ್ದ ಮತ್ತ ಮತ್ತ ನೋಡತಿ ಇದ್ದ. ಹಬ್ಬದಲ್ಲಿ ಎಷ್ಟು ಚೆನ್ನಾಗಿದೆ. ಏನು ಸುಗ್ಗಿ ಬಂದಾಗ ಅವ್ರು ಬರೋದು ಇನ್ನೊಂದ್ ಕಡೆ ಕುಣಿಯೋಣ ಬಾರ ಕುಣಿಯೋಣ ಬಾ, ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ, ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ, ಹೆಜ್ಜಾಕ ಗೆಜ್ಜಾಕ ಕುಣಿಯೋಣ ಬಾ ಕುಣಿಯೋಣ ಬಾರ ಕುಣಿಯೋಣ ಬಾ. ಇವು ಎಲ್ಲ ಅವರಿಗೆ ಎಲ್ಲಿಂದ ಬಂತು? ಅವ್ರ ಭಾಷೆಗಳನ್ನ ಕೇಳಿದ್ರು. ಒಂದ್ಸತಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ವಿದೇಶಕ್ಕೆ ಹೋಗಿದ್ರು ಅವರು, ದರಾಬೇಂದ್ರವರು. ಹೋದಾಗ ಅವ್ರಿಗೆ ಕೇಳ್ತಾರೆ ಪ್ರಶ್ನೆ, ಏನು ಹೆಂಗ್ ಬಂದ್ರಿ ಅಜ್ಜರ ಅಂತ ಕೇಳಿದ್ರು. ನಡಿಲಿಕ್ಕಾಗಲ್ಲ ಅಂತ ರಿಕ್ಷಾದ ಬಂದೆಪ್ಪ ಅಂತಂದ್ರು. ವಿದೇಶಕ್ಕೆ ನಡಿಲಿಕ್ಕಾಗಲ್ಲ ಅಂತ ರಿಕ್ಷಾದ ಬಂದೆ. ಅವನಿಗೆ ತಿಳಿ ಕೆಟ್ಟೋಯ್ತು. ಇನ್ನು ಅಜ್ಜ ಕೇಳಿದ್ರೆ ಸಿಕ್ಕಾಪಟ್ಟೆ ಸಿಕ್ತು. ದರಾಬೇಂದ್ರವರಿಗೆ ಹೋಗಿದ್ ತುದಿ ಮೇಲೆ ಕೋಪ. ಕೇಳಿದ್ರೆ ಬೈತಾನ, ಮುತ್ತೆ ಕೈಯಾಗಿರೋ ಛತ್ರಿ ತೊಂಡೆ ಹೊಡಿತಾನೆ ಅನ್ನೋ ಕಾರಣಕ್ಕಾಗಿ ಸುಮ್ ಕೂತು. ಸಾಯಂಕಾಲ ತನಕ ಅವನಿಗೆ ಸಮಾಧಾನ ಆಗಿಲ್ಲ. ಇವ್ರು ಯಾಕೆ ಕೇಳೋರು ರಿಕ್ಷಾದ ಬಂದಿನ ಅಂತ ಹೇಳಿ. ಕಡಿಗೂ ಬೈದ್ರೆ ಬೈದ, ಮತ್ತೆ ಕೇಳಿಬಿಡು. ಮತ್ತೆ ಹೋಗಿ ಅಜ್ಜ ಕೇಳಿದ್ರು, ಅಜ್ಜ ಮುಂಜಾನೆ ನಾ ಕೇಳ್ದಾಗ ಹೀಗೆ ಕೇಳಿದ್ರಿ, ನೀವು ಹೆಂಗ ಬಂದ್ರಿ? ಅದೇ ಹೇಳಿದ್ಮೇಲೆ ಹೋಗ್ತಮ್ಮ ನಡಿಲಿಕ್ಕಾಗಲ್ಲ ಅಂತ ರಿಕ್ಷಾದ ಬಂದಿನಿ ಅಂತ. ವಿಜಯಪುರದಲ್ಲಿ ಅಖಿಲ ಕರ್ನಾಟಕ ಅಂಬಿಗರ ಚೌಡಯ್ಯ ಮಹಾಸಭಾದ ಜಿಲ್ಲಾ ಘಟಕವು ಎಂಬಿ ಪಾಟೀಲರಿಗೆ ಬೆಂಬಲ ವ್ಯಕ್ತಪಡಿಸುವ ಸಲುವಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಂಬಿಕಾ ಜಾಲ್ಗಾರ್, ಹಿಂದಿನ ಸರ್ಕಾರಗಳು ನಮ್ಮ ಸಮಾಜವನ್ನು ನಿರ್ಲಕ್ಷಿಸುತ್ತಾ ಬಂದಿವೆ, ಆದರೆ ಎಂಬಿ ಪಾಟೀಲರು ಹಾವೇರಿ ಜಿಲ್ಲೆಯ ಚೌಡದಾನಪುರದಲ್ಲಿ ಚೌಡಯ್ಯನವರ ಐಕ್ಯ ಮಂಟಪಕ್ಕಾಗಿ 32 ಕೋಟಿ ಬಿಡುಗಡೆ ಮಾಡಿ ನಮ್ಮ ಸಮುದಾಯಕ್ಕೆ ಶಕ್ತಿ ತುಂಬಿದ್ದಾರೆ ಎಂದು ಹೇಳಿದರು. ಈಗ ನಮ್ಮ ಸಮುದಾಯದಲ್ಲಿ ನಾವು ಜಿಲ್ಲಾ ಪ್ರವಾಸ ಮಾಡ್ತಾ ಇದ್ದೀವಿ. ಇವಾಗ ಹಿಂಡಿ ಮತ್ತೆ ಬಸವನ ಬಾಗೇವಾಡಿ ಈ ಎಲ್ಲ ಮತಕ್ಷೇತ್ರ ಬಾಗಲಕೋಟೆ ಬಿಜಾಪುರ ಪ್ರವಾಸ ಮಾಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಸಮುದಾಯದ ಒಂದು ಒಪಿನಿಯನ್ ಕೇಳ್ತೀನಿ ನಾನು. ಅಲ್ಲಿ ಯಾವ ನಾಯಕರು ನಮ್ಮ ಸಮುದಾಯದ ಹಿತ ಕಾಯ್ತಾರೋ ಆ ನಾಯಕರ ಒಟ್ಟಿಗೆ ನಮ್ಮ ಸಮುದಾಯದವರಿಗೆ ಇಂತಿಷ್ಟು ಜಡ್ಪಿ ಆಗಲಿ ಟಿಪಿ ಆಗಲಿ ಸ್ಥಾನಮಾನಗಳನ್ನು ನೀವು ಕಲ್ಪಿಸಿದಲ್ಲಿ ಮಾತ್ರ ನಾವು
ಸಮುದಾಯ ಬೆಂಬಲಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕನಾದ್ರೂ ಒಂದು ಪ್ರಾತಿನಿಧ್ಯದ ರಾಜಕಾರಣ ನಮ್ಮ ಸಮುದಾಯಕ್ಕೆ ಸಿಗಲಿ ಅಂತ ಈಗ ಕ್ರೂಷಿಯಲ್ ಟೈಮ್. ಆ ಕಾರಣದಿಂದ ಇವಾಗ ಒಂದು ನಾವು ಕೇಳುವಂತ ಆದ್ಯತೆ ಕರ್ತವ್ಯ ನಮ್ದು. ಮಹಾಸಭಾ ಕೆಲಸ ಮಾಡಬೇಕು. ಸಮಾಜದವರು ಬಿಜೆಪಿದಾಗ ಹೌದು ಸರ್, ಯೂನಿಟಿ ಹ್ಯಾಂಗ್ ಸಾಧ್ಯ ಈಗ ಮಾಡ್ತೀವಿ ಸರ್. ನಮ್ದು ಒಂದೇ ಒಂದು ರೀಸನ್ ಇದೆ. ನಾವು ಎಸ್ ಟಿ ಹೋರಾಟ ಬಂದಾಗ ಯಾರು ಎಲ್ಲೇ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ದಳ ಇರ್ಲಿ, ನಾವೆಲ್ಲ ಒಟ್ಟಾಗ್ತೇವೆ ಸರ್. ನಮ್ದು ಎಸ್ ಟಿ ಹೋರಾಟ ಮೊದಲು ಸಕ್ಸಸ್ ಆಗಬೇಕಾಗಿದೆ. ಅತ್ಯಂತ ನಾವು ಬಹಳ ಆದ್ಯತೆಯ ಒಂದು ಬೇಡಿಕೆ ಮೇಲೆ ಇದೀವಿ. ನಾವು ಆಗೆಲ್ಲ ನಾವು ಒಟ್ಟಾಗಿನ ನಾವು ಹೋರಾಟ ಮಾಡ್ತೀವಿ, ಯಾರು ಬಿಡಿ ಬಿಡಿಯಾಗಿ. ಥ್ಯಾಂಕ್ ಯು ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.